ಮಂಡ್ಯ ಜಿಲ್ಲೆ ಮದ್ದೂರಿನ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಿದ್ದ ಜೀತ ಮುಕ್ತರಿಗೆ ಉಚಿತ ಆರೋಗ್ಯ ಶಿಬಿರ, ಇ-ಶ್ರಮ್ ಹಾಗೂ ಸರ್ಕಾರದ ವಿವಿಧ ಸೌಲಭ್ಯಗಳ ನೋಂದಣಿ ಕಾರ್ಯಾಗಾರಕ್ಕೆ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಚಾಲನೆ ನೀಡಿದರು. ಈ ವೇಳೆ ಶಾಸಕ ಕೆಎಂ ಉದಯ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ವೇಳೆ ಫಲಾನುಭವಿಗಳಿಗೆ ವಿವಿಧ ಸವಲತ್ತುಗಳನ್ನು ವಿತರಿಸಲಾಯಿತು. ಬಳಿಕ ಚೆಲುವರಾಯಸ್ವಾಮಿ 85 ಜೀತ ಮುಕ್ತರಿಗೆ ವಿವಿಧ ಸೌಲಭ್ಯಗಳ 13 ಕಾರ್ಡ್ಗಳನ್ನು ನೀಡಲಾಗುವುದು. ಅಲ್ಲದೆ ಇಂದಿನಿಂದ ಖಾತರಿ ಯೋಜನೆಯ ಪ್ರಯೋಜನಗಳು ಸಹ ಅವರಿಗೆ ದೊರೆಯಲಿವೆ. ಇದೇ 28ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಂಕೇತಿಕವಾಗಿ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು. ಕೆಎಂ ಉದಯ್, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಸರ್ವೆ ನಡೆಸುವ ಮೂಲಕ ಜೀತ ಮುಕ್ತರಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುತ್ತಿರುವುದು ಸಂತಸದ ವಿಚಾರ ಎಂದರು. ದೂರದರ್ಶನದೊಂದಿಗೆ ತಾಲೂಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಮಲಿಂಗಯ್ಯ, ಜೀತ ಮುಕ್ತರನ್ನು ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ನನ್ನ ಗುರುತು ಯೋಜನೆಯಡಿ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ತಿಳಿಸಿದರು. ಎಲ್ಲ ಸದಸ್ಯರು ಸೇರಿ 352 ಜನ ಇದ್ದಾರೆ. ಇವರಿಗೆ ಒಂದು ನನ್ನ ಗುರುತು ಯೋಜನೆಯಡಿ ಸರ್ಕಾರದಿಂದ ಸಿಗಬೇಕಾದಂತಹ 13 ಸೌಲಭ್ಯಗಳನ್ನ ಈ ದಿನ ಜೊತೆಗೆ ಕೊಡೋದ್ರ ಜೊತೆಗೆ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಫಲಾನುಭವಿ ಲಕ್ಷ್ಮಿ, ಅಧಿಕಾರಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಆಧಾರ್, ಆರೋಗ್ಯ ಕಾರ್ಡ್ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಒದಗಿಸಿದ್ದು ಸಹಕಾರಿಯಾಗಿದೆ ಎಂದರು. ಈ ಸಬ್ ಕಾರ್ಡ್ ಮಾಡಿಸ್ಕೊಟ್ರು, ಆಮೇಲೆ ಅದೆಂತೆಂದು ಬೇಕಾದ ಒಂದು 4-5 ಕಾರ್ಡ್ ಮಾಡಿಸ್ಕೊಟ್ರು. ನಮಗೆ ಓಡಾಡ್ಕಂಡು ಎಲ್ಲ ಕೊಟ್ರು. ತಿಳುವಳಿಕೆ ಹೇಳ್ಕೊಟ್ರು ನಮ್ಮ ಪಂಚಾಯತಿ PDO ನಮಗೆ ಈ ತರ ಹೋಗ್ರಮ್ಮ, ಈ ತರ ಬಂದ್ರಮ್ಮ ಅಂತ.